ಹಾಯ್ ಹಲೋ ನಮಸ್ತೆ. ಇವತ್ತು ಮುಖ್ಯವಾದ 25 ಪ್ರಶ್ನೆಗಳನ್ನು ನೋಡೋಣ. ಇವತ್ತು 25 ಪ್ರಶ್ನೆಗಳಕ್ಕಿಂತ 15 ಪ್ರಶ್ನೆಗಳಿರ್ತವೆ. ಸ್ವಲ್ಪ ಸಮಯದ ಅಭಾವದಿಂದ 25 ಕ್ವಶನ್ನ ಮಾಡೋಕ್ಕಾಗಲಿಲ್ಲ. 15 ಪ್ರಶ್ನೆಗಳಿರ್ತವೆ. ಫುಲ್ಲು ವಿಡಿಯೋ ನೋಡಿ, ನಿಮಗೆ ಅತ್ಯಂತ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ ಇದು. ಯಾಕಂದರೆ ಪೊಲೀಸ್ ಪರೀಕ್ಷೆಗಳಿಗೆ ಅತ್ಯಂತ ಮುಖ್ಯವಾದ ಪ್ರಶ್ನೆಗಳು ಸಿಗ್ತವೆ ಇದರಲ್ಲಿ. ಓಕೆನಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಫುಲ್ ವಿಡಿಯೋ ನೋಡಿ. ಹಾಗೂ ಇದರಲ್ಲಿ ಜಸ್ಟ್ ಓನ್ಲಿ ಕ್ವಶನ್ಸ್ ಅಷ್ಟೇ ಇರಲ್ಲ, ಕ್ವಶನ್ ಆ್ಯಂಡ್ ಆನ್ಸರ್ಸ್, ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಎಕ್ಸ್ಪ್ಲನೇಷನ್ನು, ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೂಡಿ ನಿಮ್ಗೆ ಏನಿಲ್ಲ ಅಂದರೆ ಈ 25 ಪ್ರಶ್ನೆಗಳಲ್ಲಿ ಒಂದು 100ರಿಂದ 150 ಕ್ವಶನ್ ಆ್ಯಂಡ್ ಆನ್ಸರ್ ಸಿಗ್ತವೆ. ಮತ್ತು ತುಂಬ ಒಳ್ಳೆ ರಿವಿಷನ್ ಆಗುತ್ತೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಫುಲ್ ವಿಡಿಯೋ ನೋಡಿ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸರ್ವಭಕ್ಷಕ ಧಾತು ಅಂತಂದು ಯಾವ ಧಾತುವನ್ನು ಕರೀತಾರೆ? ಇದು ಸೈನ್ಸ್ ಕ್ವಶನ್. ಕ್ಲೋರಿನ್, ಫ್ಲೋರಿನ್, ಅಯೋಡಿನ್, ಫಾಸ್ಫರಸ್. ಸೊ ನಿಮಗೇನಾದರೂ ಕ್ವಶನ್ ಗೊತ್ತಿದ್ದರೆ ನಾನು ಹೇಳ್ತಿರ್ತೀನಲ್ಲ, ಅವಾಗೇ ಗೆಸ್ ಮಾಡ್ತಾ ಇರ್ಬೇಕು. ಓಕೆನಾ? ಸರ್ವಭಕ್ಷಕ ಧಾತು ಅಂದು ಯಾವುದನ್ನು ಕರೀತಾರೆ ಅಂತಂದ್ರೆ ಫ್ಲೋರಿನ್ನ ಕರೀತಾರೆ. ಯಾಕೆ ಕರೀತಾರೆ ಏನಂತ ನೋಡೋಣ. ಸರ್ವಭಕ್ಷಕ ಧಾತು ಅಂದರೆ ಫ್ಲೋರಿನ್ ಅತ್ಯಂತ ಕ್ರಿಯಾಶೀಲ ಧಾತು. ಇದು ಅತ್ಯಂತ ಕ್ರಿಯಾಶೀಲ ಧಾತು. ಅದಕ್ಕೆ ಅಂದರೆ ಯಾವುದೇ ಧಾತುಗಳ ಜೊತೆಗೆ ಇದು ಹೊಂದ್ಕೊಂಡು ಬಿಡುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಧಾತುಗಳಲ್ಲ, ಆಲ್ಮೋಸ್ಟ್ ಧಾತುಗಳ ಜೊತೆ ಇದು ಕ್ರಿಯಾಶೀಲವಾಗಿರುತ್ತೆ. ಅದಕ್ಕಾಗಿ ಇದನ್ನು ಸರ್ವಭಕ್ಷಕ ಧಾತು ಅಂತ ಕರೀತಾರೆ. ಓಕೆನಾ? ಇದು ಬಹುತೇಕ ಎಲ್ಲ ಧಾತುಗಳು ಮತ್ತು ಅಧಾತುಗಳ ಜೊತೆ ಸಂಯೋಗ ರಚಿಸುತ್ತದೆ. ಅದಕ್ಕಾಗಿ ಇದನ್ನು ಕರೀತಾರೆ. ಕ್ರಿಯಾಶೀಲ ಅಂಶ ಇದು. ಅತಿ ಹೆಚ್ಚು ಎಲೆಕ್ಟ್ರೋ ನೆಗೆಟಿವಿಟಿ ಇರುವುದರಿಂದ ಬೇಗನೆ ಎಲೆಕ್ಟ್ರಾನ್ ಪಡೆದುಕೊಳ್ಳುತ್ತದೆ. ಅದಕ್ಕಾಗಿ ಕೆಲ ಪುಸ್ತಕಗಳಲ್ಲಿ ಅದನ್ನು ಸರ್ವಭಕ್ಷಕ ಧಾತು ಅಂತ ಕರೀತಾರೆ. ಅಂದರೆ ಇದನ್ನು ಸರ್ವಭಕ್ಷಕ ಧಾತು ಅಂತ ತಂದು ಇದನ್ನು ಡೈರೆಕ್ಟ್ ಆನ್ಸರ್ ಇಲ್ಲ ಇದಕ್ಕೆ, ಅಂದ್ರೆ ಇದನ್ನು ಕರೆಯಲ್ಲ. ಬಟ್ ಯಾಕೆ ಕರೀತಾರೆ ಅಂತಂದರೆ ಅತ್ಯಂತ ಕ್ರಿಯಾಶೀಲ ಧಾತು ಆಗಿರೋದರಿಂದ ಒಂದು ನೇಮ್ ಇಟ್ಟಿದ್ದಾರೆ. ಇದನ್ನು ಅತ್ಯಂತ ಸರ್ವಭಕ್ಷಕ ಧಾತು ಅಂದರೆ ಫ್ಲೋರಿನೇ ಅಂತಂದು ಏನೂ ಇಲ್ಲ, ಅತ್ಯಂತ ಕ್ರಿಯಾಶೀಲ ಧಾತು ಆಗಿರುವುದರಿಂದ ಇದನ್ನು ಸರ್ವಭಕ್ಷಕ ಧಾತು ಅಂತ ಕರೀತಾರೆ. ಇದನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾರಪ್ಪ ಫ್ಲೋರಿನ್ನ ಅಂತಂದರೆ ಹಲ್ಲುಗಳ ರಕ್ಷಣೆ, ಅಂದ್ರೆ ಟೂತ್ಪೇಸ್ಟ್ನಲ್ಲಿ ಫ್ಲೋರೈಡ್ ಅಂಶ ಏನಿರುತ್ತೆ ಅದನ್ನು ಫ್ಲೋರಿನ್ ಅಂತಂದರೆ ಫ್ಲೋರೈಡೆ. ಓಕೆನಾ? ಟೂತ್ಪೇಸ್ಟ್ನಲ್ಲಿ ಬಳಕೆ ಮಾಡ್ತಾರೆ. ಹಲ್ಲು ಗಟ್ಟಿಯಾಗಲು ಮತ್ತು ಯಾವುದು ಕೆವಿಟಿ ಹಲ್ಲಿನಲ್ಲಿ ಕೆವಿಟಿ ಇರುತ್ತಲ್ಲ, ಬರದೇ ಇರೋ ಥರ ಇದು ನೋಡಿಕೊಡುತ್ತೆ ಫ್ಲೋರೈಡ್. ಮತ್ತು ನಾನ್ ಸ್ಟಿಕ್ ಪಾತ್ರೆಗಳು, ಟೆಫ್ಲಾನ್ ಏನಿರ್ತದೆ ನೋಡಿ, ಅದರಲ್ಲಿ ತಯಾರಿಕೆಯಲ್ಲಿ ಬಳಸ್ತಾರೆ ಇದನ್ನು. ಯಾಕಂದರೆ ಆಹಾರ ಇದಕ್ಕೆ ಅಂಟಬಾರ್ದು ಅಂತಂದು, ಪಾತ್ರೆಗೆ ಅಂಟಬಾರ್ದು ಅಂತಂದ್ರೆ ಇದನ್ನು ಬಳಸ್ತಾರೆ ಟೆಫ್ಲಾನ್ನಲ್ಲಿ. ಮತ್ತು ಔಷಧ ತಯಾರಿಕೆ, ಹಲವಾರು ಮಾಡರ್ನ್ ಮೆಡಿಸಿನ್ಗಳಲ್ಲಿ ಫ್ಲೋರಿನ್ನ ಬಳಕೆ ಹೆಚ್ಚಾಗಿದೆ. ಮತ್ತು ಫ್ರಿಡ್ಜ್ ಅಥವಾ ಎ ಸಿ ಗ್ಯಾಸ್ಗಳು, ಅಂದರೆ ಹಳೆಯದಾಗಿ ಏನಿತ್ತಂತಂದ್ರೆ CFC ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ಸ್ನ ಬಳಸ್ತಾ ಇದ್ರು. ಈಗ ಪರ್ಯಾಯ ಫ್ಲೋರಿನೇಟೆಡ್ ಗ್ಯಾಸ್ನ ಬಳಸ್ತಾರೆ. ಇಲ್ಲಿದೆ ನೋಡಿ, ಫ್ಲೋರಿನೇಟೆಡ್ ಗ್ಯಾಸ್ನ ಬಳಸ್ತಾರೆ. ಅಥವಾ ಕ್ಲೋರೋಫ್ಲೋರೋ ಕಾರ್ಬನ್ ಅಂತಂದ್ರೆ ಅದೇ ಮತ್ತು ಫ್ಲೋರಿನ್. ಓಕೆನಾ? ಮತ್ತು ಗಾಜು ಕೆಲಸ, ಹೈಡ್ರೋಫ್ಲೋರಿಕ್ ಆ್ಯಸಿಡ್ನ ಬಳಸ್ತಾರೆ. ಅಂದರೆ ಹೈಡ್ರೋಫ್ಲೋರಿಕ್ ಅಂತ ಏನು ಬಂದಿದೆ ನೋಡಿ, ಅದು ಅಂದರೆ ಗಾಜಿನ ಮೇಲೆ ವಿನ್ಯಾಸ. ಎಕ್ಸಾಂಪಲ್, ಗಾಜಿನ ಮೇಲೆ ಕೆಲವೊಂದನ್ನು ಚಿತ್ರಗಳನ್ನು ಬಿಡಿಸಿರ್ತಾರೆ, ಹೌದಾ? ಈಚಿಂಗ್, ಅದಕ್ಕಾಗಿ ಫ್ಲೋರಿನ್ನ ಬಳಸ್ತಾರೆ. ಓಕೆನಾ? ಇವೆಲ್ಲ ಕ್ವಶನ್ ಆಗಿದೆ. ಇದು ಕ್ವಶನ್ ಆಗಿದೆ, ಹೇಳಿದ್ನಲ್ಲ, ಇದು ಕ್ವಶನ್ ಆಗಿದೆ. ಹಲ್ಲುಗಳ ರಕ್ಷಣೆ, ಇದು ಟೂತ್ಪೇಸ್ಟ್ನಲ್ಲಿ ಬಳಸ್ತಾರೆ. ಮತ್ತು ಅತ್ಯಂತ ಕ್ರಿಯಾಶೀಲ ಧಾತು, ಎಲೆಕ್ಟ್ರಾನ್ನ ಪಡೆದುಕೊಳ್ಳೋದು, ಅಂದರೆ ನೆಗೆಟಿವಿಟಿ ಇದೆ. ಸರ್ವಭಕ್ಷಕ ಧಾತು, ಇವೆಲ್ಲ ಕ್ವಶನ್ ಆಗಿದೆ. ಅದಕ್ಕಾಗಿ ಇದನ್ನ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಮೈಟೊಕಾಂಡ್ರಿಯಾವನ್ನು ಕಂಡುಹಿಡಿದವರು ಯಾರು? ಮೈಟೊಕಾಂಡ್ರಿಯಾದ ಕೆಲಸ ಏನು ಮತ್ತು ಅದರ ಬಗ್ಗೆ ಎಲ್ಲ ನೋಡ್ಕೊಂಡ್ಬಿಡೋಣ. ಅದನ್ನು ಮುಂಚೆ ಕಂಡುಹಿಡಿದವರು ಯಾರು? ಆಲ್ಬರ್ಟ್ ವಾನ್ ಕೊಲ್ಲಿಕರ್, ಕಾರ್ಲ್ ಬೆಂಡ್, ಕ್ರಿಶ್ಚಿಯನ್ ಡಿ ಪ್ಯಾರಡೆ. ಓಕೆನಾ? ಯಾರು ಕಂಡುಹಿಡಿದಾರೆ ಅಂದರೆ ಆಲ್ಬರ್ಟ್ ವಾನ್ ಕೊಲ್ಲಿಕರ್, ಅಥವಾ ಜಸ್ಟ್ ಕೊಲ್ಲಿಕರ್ ಅಂತಲೂ ಕರೀತಾರೆ. ಓಕೆನಾ? ರಿಚರ್ಡ್ ಅಲ್ಟ್ಮಾನ್ ಅಂತ ಇದ್ದಾರೆ. ಇವರು 1890ರಲ್ಲಿ ಮೊದಲಿಗೆ ಕಂಡುಹಿಡಿದು ಇದನ್ನು ಬಯೋಬ್ಲಾಸ್ಟ್ಸ್ ಎಂದು ಕರೀತಾರೆ ಇದನ್ನು. ಅಂದರೆ ಅದಕ್ಕಿಂತ ಮುಂಚೆಗೆ ಕೊಲ್ಲಿಕರ್ ಎಲ್ಲಿದೆ ನೋಡಿ, ಆಲ್ಬರ್ಟ್ ವಾನ್ ಕೊಲ್ಲಿಕರ್ ಇದಕ್ಕಿಂತ ಮುಂಚೆ 1857, ಇವರು 1890 ಅಂದರೆ 1857ರಲ್ಲಿ ಕೋಶದಲ್ಲಿ ಇಂತಹ ರಚನೆಗಳನ್ನು ಗಮನಿಸಿದ್ರು ಇವರು. ಅದಕ್ಕಾಗಿ ಇವ್ರನ್ನ ಏನಂತೆ
ಮೈಟ್ರೋಕಾಂಡ್ರಿಯಾವನ್ನು ಕಂಡುಹಿಡಿದವರು ಅಂತಂದು ಕರೀತಾರೆ. ಕೆಲವು ಕಡೆ ಏನಿದೆ ಅಂತಂದರೆ 1890ರಲ್ಲಿ ಮೊದಲಿಗೆ ಯಾವುದು ರಿಚರ್ಡ್ ಆಲ್ಟ್ಮನ್ ಏನಿದ್ದಾರೆ ಬಯೋಬ್ಲಾಸ್ಟ್ಸ್ ಅಂತಂದು ಇದನ್ನು ಕರೀತಾರೆ. ಓಕೆನಾ, ಆವಾಗ ಇವ್ರು ಕಂಡುಹಿಡಿದು ಇದನ್ನು ಈ ರೀತಿ ಕರೆದಿದ್ದಕ್ಕೆ ಇವ್ರು ಅಂತ ಕರೀತಾರೆ. ಬಟ್ ಆಲ್ಮೋಸ್ಟ್ ಕೊಲ್ಲಿಕರ್, ಓಕೆ, ಅವರಿದ್ದರೆ ಅವ್ರದ್ದೇ ಆನ್ಸರ್. ಅವರಿಲ್ಲ ಅಂತಂದರೆ ರಿಚರ್ಡ್ ಆಲ್ಟ್ಮನ್. ಮತ್ತು ಇನ್ನೊಬ್ಬರು ಬರ್ತಾರೆ ಇದರಲ್ಲಿ, ಯಾರು ಅಂತಂದರೆ ಕಾರ್ಲ್ ಬೆಂಡಾ. ಇವರು 1898ರಲ್ಲಿ ಮೈಟ್ರೋಕಾಂಡ್ರಿಯಾ ಎಂಬ ಹೆಸರು ನೀಡಿದವರು. ಮೈಟ್ರೋಕಾಂಡ್ರಿಯಾ ಅಂತಂದು ಹೆಸರು ನೀಡಿದವರು ಯಾರಂತಂದರೆ ಕಾರ್ಲ್ ಬೆಂಡಾ. ಓಕೆನಾ, ಮೊಟ್ಟ ಮೊದಲ ಬಾರಿಗೆ ಮೈಟ್ರೋಕಾಂಡ್ರಿಯಾವನ್ನು ಕಂಡುಹಿಡಿದವರು ಅಂತಂತಂದರೆ ಆಲ್ಬರ್ಟ್ ವಾನ್ ಕೊಲ್ಲಿಕರ್. ಬಯೋಬ್ಲಾಸ್ಟ್ಸ್ ಅಂತಂದು ಯಾರು ಕರೆದ್ರು ಅಂತಂತಂದರೆ ರಿಚರ್ಡ್ ಆಲ್ಟ್ಮನ್. ಓಕೆನಾ, ಇವು ನಿಮ್ಮ ತಲೆಯಲ್ಲಿರಲಿ. ಇವುಗಳನ್ನು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರೀತಾರೆ, ಪವರ್ ಹೌಸ್ ಆಫ್ ಸೆಲ್. ಅಂದರೆ ಇದು ATP ಉತ್ಪಾದನೆ ಮಾಡುತ್ತೆ, ಶಕ್ತಿ ಉತ್ಪಾದನೆ ಅಂದ್ರೆ. ಓಕೆನಾ, ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ಇದನ್ನು ಕೇಳಿದ್ದಾರೆ, ಎಲ್ಲವೂ ಕೇಳಿದ್ದಾರೆ. ಸೊ ಅದಕ್ಕಾಗಿ ಮುಖ್ಯವಾದ ಪ್ರಶ್ನೆಗಳನ್ನು ಹಾಕಿರ್ತೀನಿ. ಮತ್ತು ರೈಬೋಸೋಮ್, ಇದು ಪ್ರೋಟೀನ್ ತಯಾರಿಕಾ ಕೇಂದ್ರ. ಇದನ್ನು ಕಂಡುಹಿಡಿದವರು ಜಾರ್ಜ್ ಪ್ಯಾಲಡೆ ಅಥವಾ ಬರೀ ಪ್ಯಾಲಡೆ ಅಂತಲೂ ಕರೀತಾರೆ. ಮತ್ತು ಕ್ರಿಸ್ಟಿಯನ್ ಡಿ ಡ್ಯೂ ಅಂತ ಏನಿದೆ ಆಗಲೇ ಹಾಕಿದ್ನಲ್ಲ ನಿಮಗೆ, ಕ್ರಿಸ್ಟಿಯನ್ ಡಿ. ಇವರು ಲೈಸೋಸೋಮ್ ಕೋಶದ ಸುಸೈಡ್, ಅಂದರೆ ಲೈಸೋಸೋಮ್ ಕೋಶವನ್ನು ಕಂಡುಹಿಡಿತಾರೆ ಇವರು. ಇದನ್ನು ಏನಂತ ಕರೀತಾರೆ, ಲೈಸೋಸೋಮ್ನ ಏನಂತ ಕರೀತಾರೆ ಅಂದರೆ ಸೂಸೈಡ್ ಬ್ಯಾಗ್ ಅಂತ ಕರೀತಾರೆ. ಓಕೆನಾ, ಸೂಸೈಡ್ ಬ್ಯಾಗ್ ಅಂತಂದರೆ ಆತ್ಮಹತ್ಯಾ ಸಂಚಿಗಳು. ಆತ್ಮಹತ್ಯಾ ಸಂಚಿ ಅಂತಂದು ಯಾವುದನ್ನು ಕರೀತಾರೆ ಅಂತಂದರೆ ಲೈಸೋಸೋಮ್ನ ಕರೀತಾರೆ ನೋಡಿ. ಓಕೆನಾ, ನೆಕ್ಸ್ಟ್ ಸೂರ್ಯನ ಮಗಳೊಂದು ಯಾವ ನದಿಯನ್ನು ಕರೀತಾರೆ, ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಗೆಸ್ ಮಾಡ್ಬೇಕು ನೀವು ಇವನ್ನೆಲ್ಲ. ಸೂರ್ಯನ ಮಗಳು ಅಂತಂದು ಯಾವುದನ್ನು ಕರೀತಾರೆ, ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಗೋದಾವರಿ ನದಿ, ತಪತಿ ನದಿ. ತಪತಿ ನದಿನೇ ಸೂರ್ಯನ ಮಗಳು ಅಂತ ಕರೀತಾರೆ. ಓಕೆನಾ, ಪುರಾಣಗಳ ಪ್ರಕಾರ ಈ ತಪತಿ ನದಿ ಏನಿದೆ ತಪತಿ ದೇವಿ ಸೂರ್ಯನ ಪುತ್ರಿ ಎಂದು ಹೇಳಲಾಗಿದೆ. ಈಗ ಪುರಾಣಗಳ ಪ್ರಕಾರ ಏನಿದೆ ನೋಡಿ, ತಪತಿ ದೇವಿ ಅಂದರೆ ತಪತಿ ನದಿ ನೋಡಿ, ಬಟ್ ಅದು ಮೊದಲು ದೇವಿ ಎಂಬ ರೂಪದಲ್ಲಿ ಇದ್ದರು. ಸೊ ಆ ತಪತಿ ದೇವಿ ಸೂರ್ಯನ ಪುತ್ರಿ ಆಗಿರುವುದರಿಂದ ಸೂರ್ಯನ ಮಗಳು ಅಂತಂದು ಕರೀತಾರೆ ಈ ನದಿಗೆ. ಆದ್ದರಿಂದ ಈ ನದಿಯನ್ನು ಸೂರ್ಯನ ಮಗಳು ಅಂತ ಕರೀತಾರೆ. ಗೋದಾವರಿ ನದಿನ ಏನಂತ ಕರೀತಾರೆ ಅಂದರೆ ದಕ್ಷಿಣ ಗಂಗಾ, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿಯಾಗಿರುವುದರಿಂದ ಇದನ್ನು ದಕ್ಷಿಣ ಗಂಗಾ ಅಂತಲೂ ಕರೀತಾರೆ, ವೃದ್ಧ ಗಂಗಾ ಅಂತಲೂ ಕರೀತಾರೆ. ಗಂಗಾ ನದಿಗಿಂತ ಹಳೆಯದಾದ ನದಿ ಎಂಬ ಅರ್ಥದಲ್ಲಿ ಇದನ್ನು ವೃದ್ಧ ಗಂಗಾ ಅಂದರೆ ಹಳೆಯ, ವೃದ್ಧ ಅಂತಂದರೆ ವಯಸ್ಸಾದವರು ಅಂತ ಅರ್ಥ, ವೃದ್ಧ ಗಂಗಾ ಅಂತಲೂ ಕರೀತಾರೆ. ಗಂಗಾ ನದಿನ ಪವಿತ್ರ ನದಿ ಅಂದರೆ ನಮ್ಮ ಭಾರತದ ಪವಿತ್ರ ನದಿ ಅಂತಂದ್ರೆ ನಾವು ಗಂಗಾ ನದಿನ ಕರಿತಿದ್ದೀವಿ. ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ. ಬ್ರಹ್ಮಪುತ್ರ ನದಿ ಅಂದರೆ ಬ್ರಹ್ಮನ ಮಗ ಎಂದರ್ಥ. ಇದನ್ನು ಶಂಕರ, ಇದರಲ್ಲಿ ಒಂದು ದ್ವೀಪ ಇದೆ ನೋಡಿ, ಮಜುಲಿ ದ್ವೀಪ ಏನಿದೆ ನೋಡಿ, ಮಜುಲಿ ದ್ವೀಪ, ಇದನ್ನು ಏನಂತ ಕರಿತೀವಿ, ಶಂಕರ ದ್ವೀಪ ಅಂತಲೇ ಕರೀತಾರೆ. ಇದು ವಿಶ್ವದ ಅತ್ಯಂತ ದೊಡ್ಡ ನದಿ ದ್ವೀಪ. ಅಂದರೆ ಅತ್ಯಂತ ದೊಡ್ಡ ನದಿ ದ್ವೀಪ ಅಂದರೆ ಜನಗಳು ಇರುವ ಅತಿ ದೊಡ್ಡ ನದಿ ದ್ವೀಪ. ಓಕೆನಾ, ಜನಗಳ ಇರಲಾರ್ದ ಅತಿ ದೊಡ್ಡ ನದಿ ದ್ವೀಪ ಬೇರೆ ಇದೆ. ಓಕೆನಾ, ಇದನ್ನು ಯಾಕೆ ಬ್ರಹ್ಮಪುತ್ರ ನದಿ ಎಂದರೆ ಬ್ರಹ್ಮನ ಮಗ ಎಂದರ್ಥ. ಇದು ಭಾರತದಲ್ಲಿರುವ ಗಂಡು ನದಿ ಅಂತ ಕರೀತಾರೆ. ಅಂದರೆ ಭಾರತದ ಬಹುತೇಕ ನದಿಗಳು ಸ್ತ್ರೀಲಿಂಗ, ಅಂದರೆ ಹೆಣ್ಣು ಮಕ್ಕಳ ಹೆಸರು ಇದ್ದಾವೆ. ಗೋದಾವರಿ, ಗಂಗಾ, ಕಾವೇರಿ, ನೇತ್ರಾವತಿ, ಹಿಂಗೇನೇ ಇದೆ ನೋಡಿ, ನರ್ಮದಾ, ಕಾವೇರಿ, ಸಿಂಧು, ಇವರೆಲ್ಲರೂ ಅನ್ನೋಕ್ಕಿಂತ ಇವೆಲ್ಲ ನದಿಗಳು ಹೆಣ್ಣು ಹೆಸರಿನಿಂದ ಕರೀತಾರೆ. ಸೊ ಬಟ್ ಇದು ಏನಿದೆ ನೋಡಿ, ಗಂಡು ಹೆಸರುಳ್ಳ ಪ್ರಮುಖ ನದಿ ಅಂತ ಕರೀತಾರೆ ಇದನ್ನು. ಓಕೆನಾ, ನೆಕ್ಸ್ಟ್ ಹಾಗೂ ನಮ್ಮ ಕೃಷ್ಣಾ ನದಿ ಏನಿದೆ ನೋಡಿ, ಅದು ಕೂಡ ಕೃಷ್ಣೆ. ಓಕೆನಾ, ಕೃಷ್ಣೆ ಇದು ಕೂಡ ಹೆಣ್ಣು ಹೆಸರು ಅಂತ ಬರುತ್ತೆ. ಬಟ್ ಕೃಷ್ಣ ಅಲ್ಲ ನಮ್ಮ ನದಿ, ಕೃಷ್ಣೆ ಅಂತ ಕರೀತಾರೆ. ನೀವು ಕನ್ಫ್ಯೂಸ್ ಆಗ್ಬೋದು, ಕೃಷ್ಣ ಎಂಬುದು ಕನ್ನಡ ಅಂದರೆ ಗಂಡು ಹೆಸರಲ್ಲ ಸರ್ ಅಂತ ತಂದು, ಬಟ್ ಆ್ಯಕ್ಚುಲಿ ಅದು ಕೃಷ್ಣೆ. ಓಕೆನಾ, ಅದನ್ನು ಹೆಣ್ಣು ಹೆಸರಂತ ಕೆಲವೊಬ್ಬರು ಹೇಳ್ತಾರೆ. ಬಟ್ ಈ ಬ್ರಹ್ಮಪುತ್ರ ಏನಿದೆ ಇದು ಗಂಡು ಹೆಸರಿನ ನದಿ. ನೆಕ್ಸ್ಟ್, ಭಾರತದ ಸರೋವರಗಳ ನಗರ ಅಂತಂದು ಯಾವುದನ್ನು ಕರೀತಾರೆ, ಜೈಪುರ, ಜಮ್ಮು ಮತ್ತು ಕಾಶ್ಮೀರ, ಉದಯಪುರ ಮತ್ತು ಉತ್ತರಾಖಂಡ್. ಭಾರತದ ಸರೋವರ ನಗರ ಅಂತ ಯಾವುದನ್ನು ಕರೀತಾರೆ, ಗೆಸ್ ಮಾಡಿ. ಉದಯಪುರವನ್ನು ಭಾರತದ ಸರೋವರಗಳ ನಗರ ಅಂತ ಕರೀತಾರೆ. ಇದರಲ್ಲಿ ನಿಮಗೆ ಬಹಳ ಕನ್ಫ್ಯೂಷನ್ ಆಗವು ಭಾಳ ಇದ್ದಾವೆ, ಅವನ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ನೋಡಿ. ಭಾರತದ ಸರೋವರಗಳ ನಗರ ಅಂತಂದು ಉದಯಪುರ ಕರೀತಾರೆ. ಇದು ಎಲ್ಲಿದೆ, ರಾಜಸ್ಥಾನ್. ಓಕೆನಾ,
ಇದು ರಾಜಸ್ಥಾನದಲ್ಲಿದೆ. ಭಾರತದ ಸರೋವರಗಳ ನಾಡು ಅಂತಂದು ಜಮ್ಮು ಮತ್ತು ಕಾಶ್ಮೀರವನ್ನು ಕರೀತಾರೆ. ಭಾರತದ ಸರೋವರಗಳ ಜಿಲ್ಲೆ ಅಂತಂದು ನೈನಿತಾಲ್, ಉತ್ತರಾಖಂಡದಲ್ಲಿದೆಯಲ್ಲ ನೈನಿತಾಲ್ನ ಕರೀತಾರೆ. ಪಂಚ ಸರೋವರಗಳ ನಾಡು ಅಂತಂತಂದು ಅಮೇರಿಕನ ಕರೀತಾರೆ. ಯಾಕಂದರೆ 5 ಸರೋವರಗಳಿದ್ದಾವೆ ಅಲ್ಲಿ. ಯಾವ್ಯಾವ ಅಂತಂದರೆ ನನಗೆ ಗೊತ್ತಿರೋ ಹೇಳ್ಬಿಡ್ತೀನಿ ನೋಡಿ. ಯಾವ್ಯಾವ ಅಂದರೆ ಮಿಸಿಸಿಪ್ಪಿ ಸರೋವರ 1, ಹುರಾನ್ ಸರೋವರ, ಈರಿ ಸರೋವರ, ಒಂಟಾರಿಯೋ ಸರೋವರ ಮತ್ತು ಮಿಚಿಗನ್ ಸರೋವರ. ಮಿಸಿಸಿಪ್ಪಿ, ಮಿಚಿಗನ್ನ, ಹಿರಾನ್, ಐರಿ ಸರೋವರ, ಒಂಟಾರಿಯೋ ಸರೋವರ. ಓಕೆನಾ. ಈ 5 ಸರೋವರಗಳು ಇರುವುದರಿಂದ ಭಾರತವನ್ನು ಅಮೇರಿಕವನ್ನು ಪಂಚ ಸರೋವರಗಳ ನಾಡು ಅಂತಲೂ ಕರೀತಾರೆ. ಪಂಚ ನದಿಗಳ ನಾಡು ಅಂದರೆ ಪಂಜಾಬ್. ಯಾಕಂದರೆ ಪಂಜಾಬ್ನಲ್ಲಿ ಪಂಚ ನದಿಗಳು ಹರಿತವೆ. ಇವೆ ಸಿಂಧೂ ನದಿಯ ಉಪನದಿಗಳು ಏನಿದೆ ನೋಡಿ ಪಂಜಾಬ್ನಲ್ಲಿ ಹರಿತವೆ. ಬಟ್ ನೀವು ಅಂದ್ಕೊಂಡಿರೋ ಪ್ರಕಾರ ನಮ್ಮ ಭಾರತದ ಪಂಜಾಬ್ನಲ್ಲಷ್ಟೇ ಹೇಳ್ತಾ ಇಲ್ಲ, ಪಾಕಿಸ್ತಾನದಲ್ಲೂ ಅಂದರೆ ನಮ್ಮ ಮುಂದುವರೆದ ಭಾಗ ಏನಿದೆ ನೋಡಿ ಪಂಜಾಬ್, ಇದು ಭಾರತದೊಳಗಿದ್ರೆ ಇದು ಪಾಕಿಸ್ತಾನದೊಳಗಿದೆ. ಇವೆರಡೂ ಕೂಡಿ ಇಲ್ಲಿ ಹರಿಯೋದನ್ನು ಕೂಡಿ ಪಂಚ ನದಿಗಳ ನಾಡು ಅಂತಲೂ ಕರೀತಾರೆ ಪಂಜಾಬನ್ನು. ಇದನ್ನು ಕೂಡ ಪಂಜಾಬು, ಪಾಕಿಸ್ತಾನದಲ್ಲೂ ಕೂಡ ಪಂಜಾಬ್ ಇದೆ, ಇದೇ ಮುಂದುವರೆದ ಭಾಗ. ಓಕೆ. 1000 ಸರೋವರಗಳ ನಾಡು ಅಂತಂದು ಫಿನ್ಲ್ಯಾಂಡ್ನ ಕರೀತಾರೆ. ಮತ್ತು ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತಂದು ನಾರ್ವೆ ಕರೀತಾರೆ. ಮೊಟ್ಟ ಮೊದಲು ಸೂರ್ಯ ಉದಯಿಸುವ ನಾಡು ಅಂತಂದು ಜಪಾನ್ನ ಕರೀತಾರೆ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮೈಸೂರು ಒಡೆಯರ ವಂಶ ಯಾವ ವರ್ಷದಲ್ಲಿ ಆರಂಭವಾಯಿತು? 1200ರಲ್ಲಿ, 1399ರಲ್ಲಿ, 1526ರಲ್ಲಿ, 1600ರಲ್ಲಿ. ಓಕೆನಾ. 1399ರಲ್ಲಿ ಏನಿದೆ ನೋಡಿ ಮೈಸೂರು ರಾಜಮನೆತನ ಸ್ಥಾಪನೆ ಆಯಿತು ಮೈಸೂರು ಒಡೆಯರು. ಅದಕ್ಕಿಂತ ಮುಂಚೆನೂ ಇದ್ದರು, ಬಟ್ ಇವರು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಕೆಲಸ ಮಾಡ್ತಿದ್ರು. ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ತುಂಬ ಉಪಯುಕ್ತವಾಗಿ ಬೇಕಾಗಿದ್ದರು ಇವರು. ಇದು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿತ್ತು. ಯದುರಾಯ ಒಡೆಯರು ಏನಿದೆ ನೋಡಿ ಅವರು ಇದನ್ನು ಸ್ಥಾಪಿಸಿದರು. ಯದುರಾಯ ಮತ್ತು ಕೃಷ್ಣರಾಯ ಅಂತ ಹೇಳ್ತಾರೆ. 1565ರಲ್ಲಿ ತಾಳಿಕೋಟ ಯುದ್ಧ ಏನು ನಡೀತು ನೋಡಿ, ವಿಜಯನಗರ ಸಾಮ್ರಾಜ್ಯ ಆವಾಗ ದುರ್ಬಲ ಆಯಿತು. ಸೊ ಆ ದುರ್ಬಲ ಇದ್ದಿದ್ದನ್ನು ಸ್ವಲ್ಪ ಮುಂದುವರೆದು ಅವರು ಸುಮಾರು 1610ರಲ್ಲಿ ಶ್ರೀರಂಗಪಟ್ಟಣವನ್ನು ವಿಜಯನಗರ ಪ್ರತಿನಿಧಿಯಿಂದ ತೆಗೆದುಕೊಂಡ್ರು. ಯಾರು? ನಮ್ಮ ಮೈಸೂರು ಒಡೆಯರು. ಮೈಸೂರು ಸಂಸ್ಥಾನವನ್ನು ಸ್ವತಂತ್ರವಾಗಿ ಆಳಲು ಆರಂಭಿಸಿದ ರಾಜ ಅಂತಂದರೆ ರಾಜ ಒಡೆಯರ್. ಮೊದಲನೇ ರಾಜ ಒಡೆಯರ್ ಏನಿದೆ ನೋಡಿ ಅವರು ಮೈಸೂರು ಸಂಸ್ಥಾನವನ್ನು ಸ್ವತಂತ್ರವಾಗಿ ಆಳ್ವಿಕೆ ಮಾಡಲು ಆರಂಭಿಸಿದ್ರು. ಯಾವಾಗಲಿಂದ 1610 ಆದಮೇಲೆ. ಓಕೆನಾ. ಅಲ್ಲಿ ತನಕ ಅಷ್ಟು ಅವ್ರ ಒಡೆತನದಲ್ಲಿ ಇದ್ದರು ಅವರು. ಮತ್ತು ಅತಿ ಮುಖ್ಯವಾದವರು ಇದರಲ್ಲಿ ಅಂತಂದರೆ 4ನೇ ಕೃಷ್ಣರಾಜ ಒಡೆಯರು. ಇವರಿಗೆ ರಾಜರ್ಷಿ ಎಂಬ ಪ್ರಸಿದ್ಧ ಬಿರುದಿರುತ್ತೆ. ಮೈಸೂರು ರಾಜ್ಯವನ್ನು ಆಧುನಿಕ ರಾಜ್ಯವನ್ನಾಗಿ ಇವರು ಮಾಡ್ತಾರೆ. ಕೃಷ್ಣರಾಜ ಸಾಗರ ಅಣೆಕಟ್ಟು ಕಟ್ಟಿಸಿದರು. ಮತ್ತು ಇವರು ಶಿಕ್ಷಣ, ಕೈಗಾರಿಕೆ ಅಭಿವೃದ್ಧಿಗೆ ಒತ್ತು ಕೊಟ್ಟರು. ಮತ್ತು ಇವರು ಜಯಚಾಮರಾಜ ಒಡೆಯರು ಏನಿದೆ ನೋಡಿ ಮೈಸೂರು ರಾಜ್ಯದ ಕೊನೆಯ ರಾಜ ಆಗಿದ್ದರು. ಇವರು ಸ್ವತಂತ್ರ ನಂತರ ರಾಜ್ಯ ಪ್ರಮುಖ ಗವರ್ನರ್ ಆಗಿದ್ದರು. ಯಾವುದೇ ನಮ್ಮ ಕರ್ನಾಟಕದ ಗವರ್ನರಾಗಿ ಕೆಲಸ ಮಾಡಿದರು. ಅಂದರೆ ಕರ್ನಾಟಕದ ಮೊದಲ ಗವರ್ನರ್ ಅಂದರೆ ಜಯಚಾಮರಾಜ ಒಡೆಯರು. ವಿಜಯನಗರ ಸಾಮ್ರಾಜ್ಯದಲ್ಲಿ ವಿದೇಶಿ ಪ್ರವಾಸಿಗರಲ್ಲಿ ಯಾರು ಬರಲಿಲ್ಲ ಅಂದರೆ ಈ ಕೆಳಗಿನವರೇ ಯಾರು ಬಂದಿಲ್ಲ. ನಿಕೋಲೋ ಕೊಂಟಿ, ಅಬ್ದುಲ್ ರಜಾಕ್, ಡೊಮಿಂಗೋ ಫಯಸ್, ಇಬ್ನ ಬಟುಟಾ. ಇವರಲ್ಲಿ ಇಬ್ನ ಬಟುಟಾ ಏನಿದ್ದಾರೆ ನೋಡಿ ಇವರು ಮೈಸೂರು ಸಂಸ್ಥಾನಕ್ಕೆ ಬಂದಿಲ್ಲ. ನಿಕೋಲೋ ಕೊಂಟಿ ಯಾರ ಆಸ್ಥಾನಕ್ಕೆ ಬಂದರು, ಯಾವ ದೇಶ ಅಂತ ನೋಡೋಣ. ಇವರ ದೇಶ ಇಟಲಿ ದೇಶ ಇವ್ರದ್ದು. ಇವರು 1420ರಿಂದ 1421ರಲ್ಲಿ ಬರ್ತಾರೆ. ಇವರು 1ನೇ ದೇವರಾಜ ಇದ್ದರು. ಒಡೆಯರು ಏನಿದ್ರು ನೋಡಿ 1ನೇ ದೇವರಾಜ, ಮೊದಲ ದೇವರಾಜ ಅಂತಂದು ಕರೀತಾರೆ. ಅವರ ಆಸ್ಥಾನಕ್ಕೆ ಇವರು ಬಂದಿರ್ತಾರೆ. ಅಬ್ದುಲ್ ರಜಾಕ್ ಏನಿದ್ದಾರೆ ಇವರು ಪರ್ಷಿಯಾ ದೇಶದವರು. 1443ರಿಂದ 1444ರಲ್ಲಿ ಇವರು ಬರ್ತಾರೆ. ಇವರು ಪ್ರೌಢ ದೇವರಾಯ ಅಥವಾ ದೇವರಾಯನಕ್ಕೆ ಪ್ರೌಢ ದೇವರ ಇವರ ಆಸ್ಥಾನಕ್ಕೆ ಬರ್ತಾರೆ. ಮಾಹಿತಿ: ವಿಜಯನಗರವನ್ನು ವಿಶ್ವದ ಅತ್ಯಂತ ಶ್ರೀಮಂತ ನಗರ ಅಂತಂದು ಇವರು ಕರೀತಾರೆ. ನೆಕ್ಸ್ಟು ಡೊಮಿಂಗೋ ಫಯಸ್. ಡೊಮಿಂಗೋ ಫಯಸ್ ಇವರು ಕೂಡ ಪೋರ್ಚುಗಲ್ ದೇಶದವರು. ಇವರು 1520ರಿಂದ 1522ರಲ್ಲಿ ಬರ್ತಾರೆ. ಇವರು ಕೃಷ್ಣದೇವರ ಕಾಲದಲ್ಲಿ ಬರ್ತಾರೆ. ಮತ್ತು ಬಾರ್ಬೋಸ್ ಅಂತಂದು ಇವರು ಇದ್ದಾರೆ. ಇವರು ಕೂಡ 1514ರಲ್ಲಿ 1514ರಿಂದ 1516ರ ಒಳಗೆ ಕೃಷ್ಣದೇವರ ಆಸ್ಥಾನಕ್ಕೆ ಬರ್ತಾರೆ. ಓಕೆನಾ.
ಇಬ್ನ ಬಟೂಟ ಇವ್ರು ಏನಿದ್ದಾರೆ ದೇಶ ಮೊರಾಕ್ಕೋ ದೇಶ. ಇವರು ಕಾಲ 1333ರಿಂದ 1347ರಲ್ಲಿ ಭಾರತಕ್ಕೆ ಬರ್ತಾರೆ. ಇವರು ದೆಹಲಿ ಸುಲ್ತಾನರು ಏನಿದ್ದಾರೆ ನೋಡಿ ಅವ್ರ ಕಾಲದಲ್ಲಿ ಬರ್ತಾರೆ. ಮತ್ತು ಅವರು ಯಾರು ಮೊಹಮ್ಮದ್ ಬಿನ್ ತುಘಲಕ್ ಇದ್ನಲ್ಲ ಅವ್ರ ಆಸ್ಥಾನಕ್ಕೆ ಹೋಗ್ತಾರೆ. ತುಘಲಕ್ ಸಂತತಿಯ ಪ್ರಸಿದ್ಧ ದೊರೆ ಇವರು ಮೊಹಮ್ಮದ್ ಬಿನ್ ತುಘಲಕ್. ಅವ್ರ ಆಸ್ಥಾನಕ್ಕೆ ಹೋಗ್ತಾರೆ ಯಾರು, ಇಬ್ನ ಬಟೂಟ. ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿಲ್ಲ. ಮತ್ತು ನ್ಯೂನಿಚ್ ಅಂತ ಇದ್ದರೆ ಇವರು ಅಚ್ಯುತರಾಯನ ಆಸ್ಥಾನಕ್ಕೆ ಹೋಗಿರ್ತಾರೆ ಓಕೆನಾ, ವಿಜಯನಗರ ಸಾಮ್ರಾಜ್ಯದಲ್ಲಿ. ಮತ್ತು ಭಾರತದ ಸಂವಿಧಾನದಲ್ಲಿ ಎಷ್ಟು ತಿದ್ದುಪಡಿಗಳಾಗಿವೆ, ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಎಷ್ಟು ತಿದ್ದುಪಡಿ ಆಗಿವೆ? 106, 112, 107, 105. ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ 106 ತಿದ್ದುಪಡಿಗಳು ಆಗಿದ್ದಾವೆ. 106ನೇ ತಿದ್ದುಪಡಿ ಕಾಯ್ದೆ 2023ರಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ತರ್ತಾರೆ. ಇದು ಏನು ಹೇಳುತ್ತೆ ಅಂತಂದರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳನ್ನು ಮೀಸಲಿಡಬೇಕಂತ ಇದನ್ನ ತರ್ತಾರೆ. ಇದು ಏನಂತಂದರೆ 128ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಬಿಲ್ ಆಗಿರುತ್ತೆ ಇದು. ನೋಡಿ, ಇದರಲ್ಲಿ ನೀವು ಕನ್ಫ್ಯೂಸ್ ಆಗಿ ಹೋಗಬಾರ್ದು. ಎಷ್ಟನೇ ಮಸೂದೆ ಅಂದರೆ ಎಷ್ಟನೇ ಸಂವಿಧಾನ ತಿದ್ದುಪಡಿ ಮಸೂದೆ ಅಂತಂದರೆ 128ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಆಗಿರುತ್ತೆ. ಎಷ್ಟನೇ ತಿದ್ದುಪಡಿ ಅಂತಂದರೆ 106ನೇ ತಿದ್ದುಪಡಿ ಆಗಿರುತ್ತೆ ಓಕೆನಾ. ಇದರಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಮತ್ತು ಪ್ರಮುಖ ತಿದ್ದುಪಡಿಗಳನ್ನು ಸ್ವಲ್ಪ ನೋಡ್ಕೊಂಬಂದ್ಬಿಡೋಣ. 42ನೇ ತಿದ್ದುಪಡಿ 1976ರಲ್ಲಿ ಬರುತ್ತೆ. ಇದನ್ನು ಮಿನಿ ಸಂವಿಧಾನ ಅಂತಲೇ ಕರೀತಾರೆ. ಮತ್ತು 44ನೇ ತಿದ್ದುಪಡಿ 1978ರಲ್ಲಿ ಬರುತ್ತೆ. ಇದು ಮೂಲಭೂತ ಹಕ್ಕುಗಳನ್ನು ಬದಲಾವಣೆ ಮಾಡುತ್ತದೆ. ಅಂದರೆ ಕೆಲವೊಂದು 42ನೇ ತಿದ್ದುಪಡಿಯಲ್ಲಿ ಏನೇನು ತಿದ್ದುಪಡಿ ಆಗಿರ್ತವೆ ನೋಡಿ ಅವನ್ನು ವಾಪಸ್ ತಗೊಳ್ಳೋ ರೀತಿ ಒಂದು ತಿದ್ದುಪಡಿ ಮಾಡ್ತಾರೆ. ಮತ್ತು 73 ಮತ್ತು 74ನೇ ತಿದ್ದುಪಡಿಗಳು ಪ್ರಮುಖ ಇಂಪಾರ್ಟೆಂಟ್. ಇವು ಪಂಚಾಯತ್ ರಾಜ್ ಮತ್ತು ನಗರ ಸಂಸ್ಥೆಗಳ ಬಗ್ಗೆ ತಿದ್ದುಪಡಿ ಮಾಡಿದರು. ಮತ್ತು 101ನೇ ತಿದ್ದುಪಡಿ ಏನಿದೆ GST ಬಗ್ಗೆ ಇದೆ ಓಕೆನಾ. ಏಪ್ರಿಲ್ 16, 2026 ಅಂದರೆ ಈಗ ಮೊನ್ನೆ, ಅಂದರೆ ಜಸ್ಟ್ ಇವಾಗ 1 ತಿಂಗಳಾಗಿರ್ಬೋದು, 1 ತಿಂಗಳ ಸಮೀಪ ಏನೂ ಆಗಿಲ್ಲ. ಲೋಕಸಭೆಯಲ್ಲಿ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ ಮಂಡಿಸ್ತಾರೆ, ಬಟ್ ಅದು ಪಾಸಾಗಲ್ಲ ಓಕೆನಾ. ವಿಧಿ 1ರ ಪ್ರಕಾರ ಭಾರತವು ಒಂದು ಸಂಪೂರ್ಣ ಏಕೈಕ ರಾಜ್ಯಗಳ ಒಕ್ಕೂಟ. ಭಾರತವು ಒಂದು ಸಂಪೂರ್ಣ ಏಕೈಕ ರಾಜ್ಯ. ಭಾರತವು ರಾಜ್ಯಗಳ ಒಕ್ಕೂಟ. ಭಾರತವು ಫೆಡರಲ್ ಸರ್ಕಾರ. ಭಾರತವು ವಿಭಜಿಸಬಹುದಾದ ರಾಜ್ಯಗಳ ಗುಂಪು. ಇದರಲ್ಲಿ ಯಾವುದು ಸರಿ? ಭಾರತ ಒಂದು ರಾಜ್ಯಗಳ ಒಕ್ಕೂಟವಾಗಿರುತ್ತೆ ಓಕೆನಾ. ಭಾರತ ಯಾಕಂತ ಇಲ್ಲಿ ನೋಡ್ಕೊಂಬಂದ್ಬಿಡಿ. ಭಾರತವು ಹಲವಾರು ರಾಜ್ಯಗಳಿಂದ ಕೂಡಿದ ಒಂದು ದೇಶ, ಆದರೆ ರಾಜ್ಯಗಳು ಸ್ವತಂತ್ರ ದೇಶಗಳಲ್ಲ ಓಕೆನಾ. ಇದು ಯಾಕಂತಂದರೆ ನಮ್ಮದು ಪ್ರಮುಖ ಹೇಳ್ಬೇಕಂತಂದ್ರೆ ನಮ್ಮ ಫೆಡರಲ್ ಅಂತಂದು ನಮ್ಮ ದೇಶದ ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲ ಓಕೆನಾ. ಬಟ್ ಫೆಡರಲ್ ಸರ್ಕಾರ ಏನು ಹೊಂದಿರ್ತಾವೆ ನೋಡಿ, ಕೆಲವೊಂದು ಲಕ್ಷಣಗಳು ಹೊಂದಿವೆ, ಕೆಲವೊಂದು ಲಕ್ಷಣಗಳು ಹೊಂದಿಲ್ಲ. ಯಾವ್ಯಾವ ಅಂತಂತಂದ್ರೆ ಇದರಲ್ಲಿ ನೋಡ್ಕೊಂಡ್ಬಿಡೋಣ. ಯಾವುದೇ ರಾಜ್ಯ ಭಾರತದಿಂದ ಬೇರ್ಪಡಲು ಸಾಧ್ಯವಿಲ್ಲ ಓಕೆನಾ. ಇದು ಫೆಡರಲ್ ಸರ್ಕಾರದ ಲಕ್ಷಣ ಅಲ್ಲ ಓಕೆನಾ. ಫೆಡರಲ್ ಸರ್ಕಾರ ಅಲ್ಲ ಅಂತ ಅನ್ನೋದಕ್ಕೆ ಸಂವಿಧಾನದಲ್ಲಿ ಫೆಡರಲ್ ಪದ ಇಲ್ಲ. ಒಂದನೇದಾಗಿ ರಾಜ್ಯಗಳು ಸಂಪೂರ್ಣ ಸ್ವತಂತ್ರವಲ್ಲ. ಅಂದ್ರೆ ನಮಗೆ ಬೇಕಾಗಿಲ್ಲಪ್ಪ ಈ ದೇಶದಲ್ಲಿ ನಾವಿರೋದು ನಮಗೆ ಆಗ್ತಾ ಇಲ್ಲ, ನಮ್ಮದೇ ಒಂದು ದೇಶ ಕಟ್ಕೊಂತೀವಿ ಅಂತಂದರೆ ಅದು ನಮ್ಮ ದೇಶದ ಸಂವಿಧಾನದಲ್ಲಿ ಇಲ್ಲ. ಕೇಂದ್ರಕ್ಕೆ ಹೆಚ್ಚು ಅಧಿಕಾರವಿದೆ ಅಂಥ ಸಂದರ್ಭ ಬಂತಪ್ಪ ಅಂತಂದರೆ ಕೇಂದ್ರ ಸರ್ಕಾರ ಏನಿದೆ ನೋಡಿ, ನಮ್ಮ ಭಾರತದಲ್ಲಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯಗಳ ಗಡಿ ಬದಲಾವಣೆ ಮಾಡ್ಬೋದು, ನಮ್ಮ ಗಡಿನ ಸ್ವಲ್ಪ ಕಡಿಮೆ ಮಾಡ್ಬೋದು, ಹೆಚ್ಚು ಮಾಡ್ಬೋದು. ಮತ್ತು ಈಗಂತಂದು ರಾಜ್ಯಗಳ ಅನುಮತಿ ಕಡ್ಡಾಯ ಅಂತ ಏನಿಲ್ಲ. ಅವರು ಈ ರೀತಿ ಬದಲಾವಣೆ ಮಾಡ್ತೀವಿ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೇನಾ ಇಲ್ವೋ ಅಂತಂದು ಕಳಿಸ್ತಾರೆ. ಇಷ್ಟು ದಿನದ ಒಳಗಾಗಿ ಇವ್ರು ಕಳಿಸ್ಲಿ ಬಿಡಲಿ, ಅವರು ಒಪ್ಪಿಗೆ ಕೊಡಲಿ ಬಿಡಲಿ, ಅದಕ್ಕೇನು ಬದ್ಧರಾಗಿರ್ಬೇಕಂತೇನಿಲ್ಲ. ಸಂಸತ್ತು ಏನು ನಿರ್ಧಾರ ತಗುತ್ತೆ ಅದನ್ನು ಪಾಲಿಸಬೇಕು. ಮತ್ತು ನಮ್ಮ ರಾಜ್ಯದ ಹೆಸರನ್ನು ಚೇಂಜ್ ಮಾಡೋ ಅಧಿಕಾರನೂ ಕೇಂದ್ರಕ್ಕೆ ಇದೆ ಓಕೆನಾ. ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುವ ಹಕ್ಕು ರಾಜ್ಯಗಳಿಗೆ ಇಲ್ಲ ಓಕೆನಾ. ಕೆಲವು ಅದರ ಲಕ್ಷಣಗಳೇನಂತ ನೋಡ್ಕೊಂಡು ಹೋಗೋಣ. ರಾಜ್ಯ ಸರ್ಕಾರಗಳು ಅಂದರೆ ಫೆಡರಲ್ ಸರ್ಕಾರ ಅಂದರೆ ಫೆಡರಲ್ ಸರ್ಕಾರದ ಕೆಲವು ಲಕ್ಷಣಗಳು ಏನಂತ ನೋಡ್ಕೊಂಡು ಬಿಡೋಣ. ರಾಜ್ಯ ಸರ್ಕಾರಗಳು ಇವೆ. ನಮ್ಮ ಕೇಂದ್ರ ಸರ್ಕಾರ ಅಂದ ಕಡೆನೇ ಎಲ್ಲೋಟು ನಾವು ಕೇಂದ್ರ ಸರ್ಕಾರ ಮೇಲೇ ಡಿಪೆಂಡ್ ಆಗಿಲ್ಲವು ಓಕೆನಾ. ನಮ್ಮದೇ ಆದ ರಾಜ್ಯಗಳಿದ್ದಾವೆ. ನಮಗೆ ಡೆವಲಪ್ ಮಾಡೋಕ್ಕೆ ಕೇಂದ್ರ ಸರ್ಕಾರನೇ ಅಂತ ಏನಿಲ್ಲ, ಕೇಂದ್ರ ಸರ್ಕಾರದಿಂದನೂ ಆಗುತ್ತೆ ಮತ್ತು ನಮ್ಮ ರಾಜ್ಯ ಸರ್ಕಾರಗಳಿಂದನೂ ಆಗ್ತವೆ ಓಕೆನಾ.
ಕೇಂದ್ರ ಮತ್ತು ರಾಜ್ಯ ಅಧಿಕಾರಿಗಳ ವಿಭಜನೆ ಇದೆ. ಅದು ಬೇರೆ, ಅಂದರೆ ಕೇಂದ್ರ ಸರ್ಕಾರನೇ ಬೇರೆ, ರಾಜ್ಯ ಸರ್ಕಾರನೇ ಬೇರೆ. ಓಕೆನಾ. ಅಲ್ಲಿ ಎಲೆಕ್ಷನ್ ನಡೆದರೆ ಇಡೀ ನಮ್ಮ ಭಾರತ ಸಂಬಂಧಪಡುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸಂಬಂಧಪಡುತ್ತೆ. ಅಂದರೆ ವಿಭಜನೆ ಆಗಿದ್ದಾವೆ. ಓಕೆನಾ. ಇದು ಲಕ್ಷಣಗಳು, ಫೆಡರಲ್ ಸರ್ಕಾರದ ಲಕ್ಷಣಗಳು. ಫೆಡರಲ್ ಸರ್ಕಾರ ಅಂತಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. US ಏನಿದೆ, ಅಮೇರಿಕಾ ಏನಿದೆ ನೋಡಿ, ಇದು ಫೆಡರಲ್ ಸರ್ಕಾರ ಬಂದಿದೆ. ಅಮೇರಿಕಾದಲ್ಲಿ ರಾಜ್ಯಗಳು ಏನಿದೆ ನೋಡಿ, ತಮ್ಮ ಸ್ವತಂತ್ರ ರಾಜ್ಯಗಳಿದ್ದಾವೆ. ಅವು ಈಗ ಅಮೇರಿಕ ಒಕ್ಕೂಟ ಏನಿದೆ ನೋಡಿ, ಅದರಲ್ಲಿ ಇರ್ಬೋದು, ಅಥವಾ ಅವಾಗೇನಾದರೂ ಅಮೇರಿಕ ಒಕ್ಕೂಟದಿಂದ ನಮಗೆ ಇರೋಕ್ಕಾಗಲ್ಲಪ್ಪ, ಅಲ್ಲಿಂದ ಹೊರಗಡೆ ಬರಬೇಕಂತಂದರೆ ಅವುಗಳಿಗೆ ಹಕ್ಕಿದೆ, ಹೊರಗಡೆ ಬರ್ಬೋದು ಅವು. ಬಟ್ ನಮ್ಮ ಭಾರತದಲ್ಲಿ ಹಕ್ಕಿಲ್ಲ. ಓಕೆನಾ. ಆದರೆ ರಾಜ್ಯಗಳು ಬೇರ್ಪಡಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಇದನ್ನು ಅರ್ಧ ಫೆಡರಲ್ ಸರ್ಕಾರ ಅಂತ ಕರಿಬೋದು. ಬಟ್ ಫೆಡರಲ್ ಎಂಬ ಪದ ನಮ್ಮ ಭಾರತ ಸಂವಿಧಾನದಲ್ಲಿ ಬಳಕೆ ಆಗಿಲ್ಲ. ಇದನ್ನ ಯಾಕೆ ಒತ್ತಿ ಹೇಳ್ತೀನಿ ಅಂತಂದ್ರೆ, ಕೇಳಿದರೆ ಕ್ವಶನ್ನ, ಫೆಡರಲ್ ಎಂಬ ಪದ ನಮ್ಮ ಭಾರತ ಸಂವಿಧಾನ ಬಳಕೆ ಆಗಿದೆ ಇಲ್ಲ ಅಂತಲೇ ಕೇಳ್ತಾರೆ. ಓಕೆನಾ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಏನಪ್ಪ, ಈಸಿ ಕ್ವಶನ್ ಅನ್ಬೋದು. ನಿಮಗೆ ಕನ್ಫ್ಯೂಸ್ ಆಗಬಾರ್ದಮ್ಮ ಕಾರಣಕ್ಕೆ ಇವನ್ನ ಹಾಕ್ತಿರ್ತೀನಿ. ಜಯಚಾಮರಾಜ ಒಡೆಯರು, ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ದೇವರಾಜ ಅರಸರು. ಓಕೆನಾ. ಇಲ್ಲಿ ಕನ್ಫ್ಯೂಸ್ ಏನಂತಂದರೆ, ಕಾಲಾವಧಿ 1952. ಕೆಂಗಲ್ ಹನುಮಂತಯ್ಯ ಏನಿದ್ದಾರೆ ನೋಡಿ, ಇವರು ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಗಿದ್ದರು 1952ರಿಂದ 1956. ಆಗಿನ ಮೈಸೂರು ರಾಜ್ಯದಲ್ಲಿ ಇವರು ಮೊದಲ ಮುಖ್ಯಮಂತ್ರಿ ಆದರು. ಮೈಸೂರು ಏಕೀಕರಣ ನಂತರ ಮೊದಲ CM ಯಾರಂದರೆ ಎಸ್ ನಿಜಲಿಂಗಪ್ಪ, 1956ರಲ್ಲಿ ಆಗ್ತಾರೆ ಇವರು. ಓಕೆನಾ. ಕರ್ನಾಟಕ ನಾಮಕರಣ 1973ರಲ್ಲಿ ಆಯಿತು. ಓಕೆನಾ. 73ರಲ್ಲಿ ಈ ಟೈಮ್ನಲ್ಲಿ ಯಾರಿದ್ದಾರೆ ಅಂತಂದರೆ ದೇವರಾಜ ಅರಸು ಅವರು ಇದ್ದರು. ಅವರೇ ಕರ್ನಾಟಕ ನಾಮಕರಣ ಮಾಡ್ತಾರೆ. ಅತಿ ಹೆಚ್ಚು ಅವಧಿಗೆ CM ಆದವರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ. ಮತ್ತು ನಾವು ಜಯಚಾಮರಾಜ ಒಡೆಯರನ್ನ ಯಾಕೆ ಹಾಕಿದ್ನಂತಂದರೆ, ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿರ್ತಾರೆ ಇವರು. ಓಕೆನಾ. ಸ್ವಾತಂತ್ರ್ಯ ಪಡೆದ ನಂತರ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದಂತಂದು ನೋಡ್ಬಿಡೋಣ. ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಕೊಡಗು. ಗೆಸ್ ಮಾಡ್ಬೇಕು ನೀವು ಇವೆಲ್ಲ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಅಂತಂದರೆ ಬೆಂಗಳೂರು ಅಂತಂದರೆ ಬೆಂಗಳೂರು ನಗರ. ಓಕೆನಾ. ಬೆಂಗಳೂರು ನಗರ ಏನಿದೆ ಇದು ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆಯಾಗಿದೆ. ಬೆಂಗಳೂರು ಗ್ರಾಮಾಂತರ 2ನೇ ಅತಿ ಚಿಕ್ಕ ಜಿಲ್ಲೆ. ರಾಮನಗರ ಏನಿದೆ 3ನೇ ಚಿಕ್ಕ ಜಿಲ್ಲೆ. ಕೊಡಗು ಏನಿದೆ 4ನೇ ಚಿಕ್ಕ ಜಿಲ್ಲೆ. ಇದು ಬಟ್ 4ನೇ ಚಿಕ್ಕ ಜಿಲ್ಲೆ. ಕೊಡಗು ಜನಸಂಖ್ಯೆಯಲ್ಲಿ ಏನಿದೆ ಅಂದರೆ ಮೊದಲ ಕಡಿಮೆ, ಅಂದರೆ ಅತಿ ಚಿಕ್ಕ ಜಿಲ್ಲೆಯಾಗಿದೆ. ಅಂದರೆ ಜನಸಂಖ್ಯೆಯಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವುದಂತಂದರೆ ಮೊದಲು ಕೊಡಗು. ಅತಿ ಹೆಚ್ಚು ಜನಸಂಖ್ಯೆ ಯಾವುದಂತಂದರೆ ಬೆಂಗಳೂರು ನಗರ ಇದೆ. ಬಟ್ ಇದು ಯಾವುದು ವಿಸ್ತೀರ್ಣದಲ್ಲಿ ಕಡಿಮೆ, ಬಟ್ ಜನಸಂಖ್ಯೆಯಲ್ಲಿ ಹೆಚ್ಚು ಬೆಂಗಳೂರು ನಗರ. ಓಕೆನಾ. ಮತ್ತು ಜನಸಾಂದ್ರತೆಯಲ್ಲಿ ಕೂಡ ಬೆಂಗಳೂರು ನಗರನೇ ಹೆಚ್ಚು. ಅಂದರೆ ಕರ್ನಾಟಕದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಇದು 5ನೇ ಚಿಕ್ಕ ಜಿಲ್ಲೆ. ಅಂದರೆ ಇದನ್ನ ಯಾಕೆ ಲೈನ್ ಪ್ರಕಾರ ಹಾಕಿದ್ದೀನಿ ಅಂತಂದರೆ ಕ್ವಶನ್ ಕೇಳ್ಬೋದು. ಚಿಕ್ಕ ಜಿಲ್ಲೆಯಲ್ಲಿ ಅತಿ ಚಿಕ್ಕ ಜಿಲ್ಲೆಯಿಂದ ಕಾಲಾನುಕ್ರಮಿಕೆಯಲ್ಲಿ ಬರೀರಿ ಅಂತಂದು ಕೊಟ್ಟರಪ್ಪ ಅಂದರೆ ಆಗ್ಬೋದು. ಸೊ ಅದಕ್ಕಾಗಿ ಹಾಕಿದ್ದೀನಿ. ಅತಿ ದೊಡ್ಡ ಜಿಲ್ಲೆ ಅಂತಂದರೆ ಬೆಳಗಾವಿ ವಿಸ್ತೀರ್ಣದಲ್ಲಿ. ಓಕೆನಾ. ನೆಕ್ಸ್ಟ್, LPG ಸೋರಿಕೆ ಕಂಡುಹಿಡಿಯಲು ಏನನ್ನು ಬಳಸುತ್ತಾರೆ? ಮೀಥೈಲ್ ಐಸೋಸೈನೈಡ್, ಪ್ರೊಫೇನ್, ಬ್ಯೂಟೇನ್, ಈಥೈಲ್ ಮೆರ್ಕ್ಯಾಪ್ಟಲ್. ಓಕೆನಾ. ಯಾವುದಂತ ನೋಡ್ಕೊಂಬಂದ್ಬಿಡಿ. ಈಥೈಲ್ ಮೆರ್ಕ್ಯಾಪ್ಟಲ್ ಏನಿದೆ ನೋಡಿ, ಇದನ್ನು LPG ಸೋರಿಕೆಯಲ್ಲಿ ಬಳಸ್ತಾರೆ ಅಂತದನ್ನಕ್ಕೆ ಏನಿಲ್ಲ. LPG ಏನು ತುಂಬ್ತಾರೆ ನೋಡಿ, ಪ್ರೊಫೇನು, ಬ್ಯೂಟೇನ್ ಮೇನ್ ಇರ್ತವೆ ಅದರಲ್ಲಿ. ಇಲ್ಲಿ ಹಾಕಿದ್ದೀನಲ್ಲ, ಅತ್ಯಂತ ಮೇನ್ ಪಾಯಿಂಟ್ ಅಂತಂದರೆ ಪ್ರೊಫೇನು, ಬ್ಯೂಟೇನ್ ಇವೇ LPG ಉರಿಯಲು ಕಾರಣ. ಆದರೆ ಅತಿ ಹೆಚ್ಚು ಇರೋದಂತಂದ್ರೆ ಕೇಳಿದರೆ, ಅತಿ ಹೆಚ್ಚು LPGಯಲ್ಲಿ ಇರುವ ಅನಿಲ ಯಾವುದಂತಂದರೆ ಪ್ರೊಫೇನ್. ಓಕೆನಾ. ಅನಿಲ ಅಲ್ಲ, ಆ್ಯಕ್ಚುಲಿ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಇದೆ. ಅಂದರೆ ದ್ರವ ರೂಪದಲ್ಲಿ ಇರುತ್ತೆ ಅದು. ಓಕೆನಾ. ಅತಿ ಹೆಚ್ಚಿರೋದಂತಂದರೆ ಪ್ರೊಫೇನ್. ಸೆಕೆಂಡ್ ಬ್ಯೂಟೇನ್. ಕೆಲವೊಬ್ರು ಹೇಳ್ಬೋದು ಬ್ಯೂಟೇನ್ ಅಂತಂದ್ರೆ, ಬ್ಯೂಟೇನ್ ಅಲ್ಲ, ಅತಿ ಹೆಚ್ಚು ಪ್ರೊಫೇನ್ ಇರುತ್ತೆ. ಆಲ್ಮೋಸ್ಟ್ 100% ಇರುತ್ತೆ. ಕೆಲವೊಂದು ಟೈಮ್ನಾಗ ಆಲ್ಮೋಸ್ಟ್ 60% ಇರ್ತೈತಿ. ಬಟ್ ಆಲ್ಮೋಸ್ಟ್ 60% ಅಂತಲೇ ಕನ್ಸಿಡರ್ ಮಾಡಿ. ಓಕೆನಾ. ಇದನ್ನು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರೀತಾರೆ. LPG ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಇದು ಒತ್ತಡದಲ್ಲಿ ದ್ರವವಾಗಿ ಸಂಗ್ರಹಿಸುವ ಪೆಟ್ರೋಲಿಯಂ ಅನಿಲ ಮಿಶ್ರಣ ಆಗಿರುತ್ತೆ. ಮೀಥೈಲ್ ಮೆರ್ಕ್ಯಾಪ್ಟಲ್ನ ಯಾಕೆ ಬಳಸ್ತಾರೆ ಅಂತಂದರೆ, ಪ್ರೊಫೇನು, ಬ್ಯೂಟೇನ್ ಏನಿದೆ ನೋಡಿ, ಇವು ವಾಸನೆ ಇಲ್ಲ. ಒಂದು ವೇಳೆ LPG ಸೋರಿಕೆ ಆತಪ್ಪ ಅಂದರೆ ನಿಮಗೆ ವಾಸನೆ ಬರೋಲ್ಲ. ಸೊ ಆ ಕಾರಣಕ್ಕಾಗಿ ಈಥೈಲ್ ಮೆರ್ಕ್ಯಾಪ್ಟಲ್ನ ಬಳಸ್ತಾರೆ. LPG ಏನಾದರೂ ಸೋರಿಕೆ ಆತಪ್ಪ ಅಂದರೆ ಇದು ವಾಸನೆ ಬರುತ್ತೆ.
ಈ ವಾಸನೆಯಿಂದ ನಮ್ಮ ಗ್ಯಾಸ್ ಸೋರಿಕೆ ಆಗ್ತಾಯಿದೆ ಅಂತಂದು ಕಂಡುಹಿಡಿಬೋದು. ಮತ್ತು ಇನ್ನೊಂದು ಯಾವುದು ವಿಧಾನ ಅಂತಂದರೆ, ಈಗ ಸೋರಿಕೆ ಆಗ್ತಾಯಿದೆ ಅಂತಂದು ಹೆಂಗೆ ಗೊತ್ತಾಗ್ಬೇಕಂತಂದ್ರೆ ಸಾಬೂನು ನೀರು ಏನಿರುತ್ತೆ ನೋಡಿ, ಅದನ್ನು ಎಲ್ಲಿಯಾದರೂ ತೂತು ಇಂಥಲ್ಲಿ ಬಿದ್ದಲ್ಲಿ ಹಾಕಬೇಕು. ಅಲ್ಲೇನಾದರೂ ಗುಳ್ಳೆ ಬಂತಪ್ಪ ಅಂದರೆ ಅದು ಸೋರಿಕೆ ಆಗ್ತಾಯಿದೆ ಅಂತ ಅರ್ಥ. ಇವುಗಳಿಗೆ ವಾಸನೆ ಇಲ್ಲ, ಯಾವುದು ಪ್ರೊಪೇನ್ ಮತ್ತು ಬ್ಯೂಟೇನಿಗೆ. ಮತ್ತು CNG ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಸಂಕುಚಿತ ನೈಸರ್ಗಿಕ ಅನಿಲ ಅಂತ ಕರೀತಾರೆ. ಇದರಲ್ಲಿ ಮೀಥೇನ್ ಮತ್ತು ಈಥೇನ್ನ ಬಳಸ್ತಾರೆ. ಮೀಥೇನ್ 80 to 90%, ಈಥೇನ್ 20 to 10%. ನೆಕ್ಸ್ಟ್, ಮತ್ತು ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳು ಇವೆ? ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳು ಇವೆ ಅಂದರೆ 105, 106, 107, 108. ಕರ್ನಾಟಕದಲ್ಲಿ ಪ್ರಸ್ತುತ 107 ನ್ಯಾಷನಲ್ ಪಾರ್ಕ್ಸ್ ರಾಷ್ಟ್ರೀಯ ಉದ್ಯಾನಗಳು ಇವೆ. ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ, ಇದು ಉತ್ತರಾಖಂಡ ರಾಜ್ಯದಲ್ಲಿ ಇದೆ. ಓಕೆನಾ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ, ಇದು ಫೇಮಸ್, ಒಂದು ಕೊಂಬಿನ ಗೆಂಡಮೃಗ ಅಂದರೆ ಖಡ್ಗಮೃಗಕ್ಕೆ ಫೇಮಸ್ ಇಲ್ಲಿ. ಮತ್ತು ಸುಂದರ್ಬನ್, ಇದು ಪಶ್ಚಿಮ ಬಂಗಾಳದಲ್ಲಿ ಬಂಗಾಳದ ಹುಲಿಗೆ ಫೇಮಸ್. ಗಿರ್ ರಾಷ್ಟ್ರೀಯ ಉದ್ಯಾನವನ ಏಷ್ಯಾಟಿಕ್ ಸಿಂಹ, ಆಲ್ಮೋಸ್ಟ್ ನಮ್ಮ ಅತಿ ಹೆಚ್ಚು ಸಿಂಹಗಳಿರೋದು ಇಲ್ಲೇ ಏಷ್ಯಾಟಿಕ್ ಸಿಂಹ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಮತ್ತು ಒಡಿಶಾದ ಮಯೂರ್ಗಂಜ್ ಜಿಲ್ಲೆಯಲ್ಲಿರುವ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಏನಿದೆ ನೋಡಿ, ಒಡಿಶಾದಲ್ಲಿ ಇದೆಯಲ್ಲ, ಇದು 107ನೇ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಇರೋದು MP, ಮಧ್ಯಪ್ರದೇಶದಲ್ಲಿದ್ದಾವೆ. ಮಧ್ಯಪ್ರದೇಶ ಬಿಟ್ಟರೆ ಯಾವುದು ಅಂಡಮಾನ್ ಮತ್ತು ನಿಕೋಬಾರ್. ಓಕೆನಾ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಇದ್ದಾವೆ. ನೆಕ್ಸ್ಟ್, ಅತಿ ಹೆಚ್ಚು ಉಷ್ಣಾಂಶ ದಾಖಲೆಯಾದ ಜಿಲ್ಲೆ ಅಂದರೆ ಬೀದರ್, ರಾಯಚೂರು, ವಿಜಯನಗರ, ಕಲಬುರಗಿ. ಗೆಸ್ ಮಾಡಿ. ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಜಿಲ್ಲೆ ರಾಯಚೂರು. ಓಕೆನಾ. ಇದು 1928ರಲ್ಲಿ ಮೇ 23ರಂದು ಕರ್ನಾಟಕದ ರಾಯಚೂರು ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ, 45.6 ಡಿಗ್ರಿ ಸೆಲ್ಸಿಯಸ್. ಕರ್ನಾಟಕದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಅಂದರೆ ಮೈನಸ್ನಲ್ಲಿ ದಾಖಲಾಗಿರೋದಂಥ ಯಾವುದಂದರೆ ಡಿಸೆಂಬರ್ 16, 1918ರಂದು ಅತಿ ಕಡಿಮೆ ಉಷ್ಣಾಂಶ 2.8 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲೆಯಾಗಿದೆ. ಭಾರತದಲ್ಲಿ ಹೆಚ್ಚು ಉಷ್ಣಾಂಶ ಅಂದರೆ ಗಂಗಾನಗರ ರಾಜಸ್ಥಾನದಲ್ಲಿ. ಅತಿ ಹೆಚ್ಚು ಮಳೆ ಭಾರತದಲ್ಲಿ ಮೌಸಿನ್ ರಾಮ್, ಮತ್ತು ಭಾರತ ಅಷ್ಟೇ ಅಲ್ಲ ವಿಶ್ವದಲ್ಲಿ ಕೂಡ ಮೌಸಿನ್ ರಾಮ್. ಕರ್ನಾಟಕದಲ್ಲಿ ಆಗುಂಬೆ ಅತಿ ಹೆಚ್ಚು ಮಳೆ ಆಗೋದು. ನೆಕ್ಸ್ಟ್, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಕವಿರಾಜ ಮಾರ್ಗ, ಶಬ್ದಮಣಿ ದರ್ಪಣ, ಕಾವ್ಯಾವಲೋಕನ, ಒಡ್ಡಾರಾಧನೆ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ. ಓಕೆನಾ. ಶಬ್ದಮಣಿ ದರ್ಪಣ ಏನಿದೆ ನೋಡಿ, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಆಗಿದೆ. ಕನ್ನಡದ ಅತ್ಯಂತ ಪ್ರಸಿದ್ಧ ವ್ಯಾಕರಣ ಗ್ರಂಥವಾದ ಶಬ್ದಮಣಿ ದರ್ಪಣ ರಚನೆ ಮಾಡಿದವರು ಯಾರು ಅಂತಂದರೆ ಕೇಶಿರಾಜ ಏನಿದೆ ನೋಡಿ, ಅವರು ಶಬ್ದಮಣಿ ದರ್ಪಣ ರಚನೆ ಮಾಡಿದ್ದಾರೆ. ಇವರು 2ನೇ ನರಸಿಂಹ ಅವರ ಆಸ್ಥಾನದಲ್ಲಿದ್ದರು. ಯಾವ ರಾಜರ ಕಾಲ ಅಂತಂದರೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ 2ನೇ ನರಸಿಂಹ ಅಂತ ಬರ್ತಾರಲ್ಲ, ಅವರ ಕಾಲದಲ್ಲಿ ಇವರು ಇರ್ತಾರೆ. ಮತ್ತು ಕವಿರಾಜ ಮಾರ್ಗ ಇದನ್ನ ಬರೆದವರು ಶ್ರೀ ವಿಜಯ ಅಂತಲೂ ಕರೀತಾರೆ, ಶ್ರೀ ವಿಜಯ. ಓಕೆನಾ. ಈ ಆಪ್ಷನ್ ಏನಾದರೂ ಇಲ್ಲ ಅಂತಂದರೆ ಅಮೋಘ ವರ್ಷ ನೃಪತುಂಗ, ಅಮೋಘ ವರ್ಷ 1 ಇವರನ್ನು ಕರೀತಾರೆ. ಕವಿರಾಜ ಮಾರ್ಗವನ್ನು ಬರೆದವರು ಯಾರಂತಂದರೆ ಇದು ಒಂದು ಕಾವ್ಯ. ಓಕೆನಾ. ಒಡ್ಡಾರಾಧನೆ ಇದನ್ನು ಶಿವಕೋಟಾಚಾರ್ಯ ಅವರು ಬರೀತಾರೆ. ಇದನ್ನು ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್, ಪರಿಸರ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದ ವರ್ಷ. ನೀವು ಈ ಕಾಯ್ದೆಗಳು ಈ ಥರ ಹೇಳ್ತೀನಲ್ಲ, ನೆನ್ಪಿಟ್ಕೋಬೇಕು. ಇಷ್ಟೇ ಅಲ್ಲ, ಮತ್ತು ಇನ್ನು ನೀವು ಸರ್ಚ್ ಮಾಡಿ ನೋಡ್ಬೇಕು. ಓಕೆನಾ. 1972, 1980, 1986, 1992 ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ 1986. ಜಾರಿ ದಿನಾಂಕ 19 ನವೆಂಬರ್ 1986ರಂದು ಇದು ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂತು. ಇದನ್ನು ಯಾಕೆ ಜಾರಿಗೆ ತಂಬರ್ತಾರಪ್ಪ ಅಂತಂದರೆ 1984ರಲ್ಲಿ ಭೂಪಾಲ್ ಅನಿಲ ದುರಂತ ಆಗುತ್ತೆ ನೋಡಿ. ಇದನ್ನು ಯಾವ ಕಂಪ್ನಿ ಅಂತಂದರೆ ಆ ಹೆಸರು ನೆನಪು ಬರ್ತಾ ಇಲ್ಲ, ಬಂದರೆ ಹೇಳ್ತೀನಿ. ಅದು ಅರ್ಬನ್ ಏನೋ ಇದೆ ಸ್ವಲ್ಪ, ಅದು ಹೇಳ್ತೀನಿ. ಓಕೆನಾ. ಭೂಪಾಲ್ ಅನಿಲ ದುರಂತ ಆದ ತಕ್ಷಣ ಈ ಕಾಯ್ದೆನ ಜಾರಿಗೆ ತರ್ತಾರೆ. ಓಕೆನಾ. ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ 1980.
ಉದ್ದೇಶ ಅರಣ್ಯಗಳ ಸಂರಕ್ಷಣೆ ಮತ್ತು ಅರಣ್ಯ ಭೂಮಿಯನ್ನು ಇತರ ಉದ್ದೇಶಗಳಿಗೆ ಬಳಸುವುದನ್ನು ನಿಯಂತ್ರಿಸುವ ಸಲುವಾಗಿ ಅರಣ್ಯ ಸಂರಕ್ಷಣಾ ಕಾಯ್ದೆ 1980ರಲ್ಲಿ ತರ್ತಾರೆ. ವೈವಿಧ್ಯ ಸಂರಕ್ಷಣಾ ಕಾಯ್ದೆಯನ್ನು 2002ರಲ್ಲಿ ತರ್ತಾರೆ. ನೀರು ಮಾಲಿನ್ಯ ತಡೆ ಕಾಯ್ದೆಯನ್ನು 1974ರಲ್ಲಿ ತರ್ತಾರೆ. ಓಕೆನಾ. ಮತ್ತು ಟೈಗರ್ ಪ್ರಾಜೆಕ್ಟ್ 1973ರಲ್ಲಿ ತರ್ತಾರೆ. ಮೊಸಳೆ 1975ರಲ್ಲಿ ತರ್ತಾರೆ. ಓಕೆನಾ. ಮತ್ತು ಇನ್ನೂ ಕೆಲವಿದ್ದಾವೆ, ಅವನ್ನ ನೋಡ್ಕೊಂಬನ್ನಿ. ಅದು ನನಗೆ ನೆನಪು ಬರ್ತಾ ಇಲ್ಲ. ನಿಮಗೆ ನೆನಪಿದ್ದರೆ ಅದು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ನಲ್ಲಿ ಮೆಸೇಜ್ ಮಾಡಿ. ಓಕೆನಾ. ಮತ್ತೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿ. ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ, ಪೊಲೀಸ್ ಇಲಾಖೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಕ್ಲಾಸ್ ಮುಗಿಸ್ತೀವಿ. ಇವತ್ತು 15 ಪ್ರಶ್ನೆಗಳು ಸಾಕು, ಯಾಕಂದರೆ ಒಂದು ಸ್ವಲ್ಪ ಟೈಮ್ ಇದ್ದಿಲ್ಲ, ಅದಕ್ಕಾಗಿ 15 ಪ್ರಶ್ನೆಗಳು ತಂದಿದ್ದೀನಿ.